ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಶ್ರೀ ಜಗದ್ಗುರು ಕಾಯಕ ಯೋಗಿ ಹಿಮ್ಮಡಿ ಸಿದ್ದರಾಮೇಶ್ವರರವರ 853ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳನ್ನು ವಿವಿಧ ತಾಳಮೇಳ ಕುಂಭ ಕಳಸಗಳೊಂದಿಗೆ ಡೊಳ್ಳು ಕುಣಿತದೊಂದಿಗೆ ಬೆಳ್ಳಿ ಬಣ್ಣದ ರಥದಲ್ಲಿ ಮಹಾ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕಾಯಕ ಯೋಗಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಾರ್ಯಕ್ರಮವನ್ನು ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಡಿಸಿಪಿ ತಿಮ್ಮಪ್ಪರವರು, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನೇರಲಗುಂಟೆ ಎಂ ರಾಮಪ್ಪರವರು, ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಮಲಕ್ಕರವರು, ತಾಲೂಕು ಮುಖಂಡರಾದ ಪಟೇಲ್ ಪಾಪಿನಾಯಕರವರು, ಇಂಡಿಯನ್ ಪೆಟ್ರೋಲ್ ಬಂಕ್ ಮಾಲೀಕರಾದ ಹಾನಗಲ್ ಎಸ್ ಪರಮೇಶ್ವರಪ್ಪರವರು, ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಗೀತಾ ಗೋವಿಂದರಾಜ್ ಸೇರಿದಂತೆ ಬೋವಿ ಭಟ್ಟಾರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು, ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.
ನಾವು ಇವತ್ತು ನಮ್ಮ ಮಕ್ಕಳು ಮರಿಯ ನಾವೆಲ್ಲ ಹೊರಗಡೆ ಬೆಳಬೇಕು, ನಾವು ಶಕ್ತಿಯುತವಾಗಿ ಸಮಾಜದಲ್ಲಿ ಬೆಳಿಬೇಕು, ಒಳ್ಳೆ ವಿದ್ಯಾಭ್ಯಾಸ ಇನ್ನೊಂದು ಮಕ್ಕಳು ಕುಂತಿದ್ದವರಿಗೆ ಮಕ್ಕಳಿಗೆ ಬೆಳವಣಿಗೆ ಕೊಡಬೇಕು ಅಂದ್ರೆ ನಮ್ಮ ಶಕ್ತಿ ಬಹಳ ಉದ್ದೇಶವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಉದ್ದೇಶ ನಾನು ಯಾರು ಅನಿಸ್ಬೇಕಂತ ಅನ್ನಿಸ್ತಲ್ಲ. ಬ್ಲಡ್ ಇಸ್ ಬಿಕಾಸ್ ಆಫ್ ವಾಟರ್ ಅಂತ ಇಂಗ್ಲಿಷ್ ಕಾದೆ ಯಾವಾಗಲೂ ರಕ್ತ ಅರ್ಥವಾಗಿರುತ್ತೆ. ಈಗ ನಾನು ಹುಟ್ಟಿರ್ತಕ್ಕಂಥ ನಾಲ್ಕು ಜಾತಿ ನಮ್ಮ ಜಾತಿಯವ್ರಿಗೂ ಇದೇ ಮಾತು, ಎಲ್ಲ ಜಾತಿಯವ್ರಿಗೂ ಇದೇ ಮಾತು, ಕುರುಬ ಜನಾಂಗದವ್ರಿಗೂ ಇದೇ ಮಾತು, ನಮ್ಮ ಭೂಮಿ ಜನಾಂಗದವ್ರಿಗೂ ಇದೇ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ಕಾರಣ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಮುಂದಿರ್ತಕ್ಕಂಥ ನಾವು ಬಡವರಂತೆ ಅಂತ ಹೇಳ್ತೀವಿ. ಸಮಾಜದಲ್ಲಿ ಹೀನ ದೃಷ್ಟಿಗೆ ಈಡಾಗಿರ್ತಕ್ಕಂಥದ್ದು ದೃಷ್ಟಿಕೋನವೇ ಕಳ್ಕೊಂಡಿದ್ವಿ. ದೃಷ್ಟಿಗೆ ಇದ್ದಂಥ ಪರಿಸ್ಥಿತಿ ನಮ್ಮ ಉದ್ಭವವಾಗಿದೆ. ಹಿಂದಿನ ಕಾಲದಲ್ಲಿ ನೀವು ಮಾಡಿರ್ತಕ್ಕಂಥ ಪವಿತ್ರ ಕಾರ್ಯಕ್ರಮಗಳು ಯಾರಕ್ಕೆ ತೀರು ಇಮ್ಮಡಿ ಸಿದ್ದೇಶ್ವರವರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯಸಾಧನೆಗಳು ಕೂಡ ಹಿಂದಿನ ಜನಾಂಗದವರು ಈ ಪೀಳಿಗೆಯವರು ಮಾಡಿ. ಯಾಕಂದ್ರೆ ನಾವು ಮನೆಗಳನ್ನು ವಾಸಿಸ್ತಕ್ಕಂಥದ್ದಾಗಲಿ ಒಂದು ಗುಡಿಸಲುಗಳಾಗಲಿ ನಮಗೆ ಮನೆ ಕಟ್ಟ ರೀತಿಗಳು ಗೊತ್ತಿಲ್ಲ. ಅದನ್ನೆಲ್ಲ ಕಲಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಜೀವನ ನಡೆಸ್ತಕ್ಕಂಥ ಒಂದು ಆದರ್ಶದ ಒಂದು ವ್ಯಕ್ತಿತ್ವದ ಬೆಳೆಗೆ ಒಂದು ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕಲಿಸ್ಕೊಂಡಿರ್ತಕ್ಕಂಥ ಜನ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ತಾರತಮ್ಯ ಇಟ್ಕೊಳ್ಳೋದು, ನಾವು ಒಂದೇ ರೀತಿಯಲ್ಲಿ ಒಂದೇ ವ್ಯವಸ್ಥೆ ರೂಪದಲ್ಲಿ ಒಂದು ಶಕ್ತಿಯನ್ನು ಮಾಡಬೇಕು. ನಾವು ಒಂದೇ ಕಾರ್ಯಕ್ರಮಕ್ಕೆ ಬಹಳ ಜನ ಬಂದು ಎಲ್ಲಿದೋ ಹೊರಗಡೆ ಅಂತ ಹೊರಗಡೆ ಹೋಗ್ತೀವಿ. ಅಲ್ಲಿಂದ ಹೊರಗಡೆ ಮಾಡ್ಕೊಂಡವರಿಗೆ ಹೋಗ್ಬೇಕಾದ್ರೆ 3 ಜನ ಇರ್ತಾರೆ, ಅಲ್ಲಿಗೆ ಹೋಗ್ಬೇಕಾದ್ರೆ 75 ಜನ ಇರ್ತಾರೆ. ಇಲ್ಲಿ ಬರೋಷ್ಟವರೆಗೆ 25 ಜನ ಮಹಿಳೆಯರಿಗೆ 50 ಜನ ಬರ್ತಾರೆ. ಈ 50 ಜನದಲ್ಲಿ ವೇದಿಕೆಗಳು ಕೂತಿರ್ತಕ್ಕಂಥ ಸ್ವಾಮಿಗಳು ಬಂದರೆ, ಹಿರಿಯರು ಬಂದರೆ, ಅವ್ರು ಏನು ಹೇಳ್ತಾರೆ, ಯಾವ ಉದ್ದೇಶಕ್ಕೆ ಕರೆದರೆ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅನ್ನೋ ಭಾವನೆಗಳು ಹಂಚ್ಕೊಂಡ್ರೆ ಬಹಳಷ್ಟು ಜನ ಇರ್ಬೋದಾಯ್ತು. ನೋಡ್ತಾ ಇದೆ ಎಷ್ಟು ಜನ ಇದ್ರು ಬಹಳ ಖುಷಿ ಆಯ್ತು. ಆ ಚೇರ್ಗಳೆಲ್ಲ ಫುಲ್ಲಾಗಿ ಜಯಂತ್ಯೋತ್ಸವನ್ನ ಬೆಳಗಾವಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಎಷ್ಟು ಜನ ಸೇರಿದ್ರು. ನಾವು ಯಾವ ಜಾಗಕ್ಕೂ ಕಡಿಮೆ ರೀತಿಯಲ್ಲಿ ಒಂದು ಕಡೆ ಕೂತು ನಾವು ತೋರಿಸ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿಯಿಂದ ಬೆಳಗಾವಿ ಮಾತ್ರ ಸೀಮಿತ ಆಗಲ್ಲ, ಜಿಲ್ಲೆಗೂ ಹೋಗುತ್ತೆ, ಜಿಲ್ಲೆಯಿಂದ ರಾಜ್ಯಕ್ಕೂ ಹೋಗುತ್ತೆ. ರಾಜ್ಯಕ್ಕೆ ಅವರು ಕಲಿತಕ್ಕಂಥ ನಾವೆಲ್ಲ ಒಗ್ಗಟ್ಟಾಗಿದ್ವಿ, ಹೊಂದಾಣಿಕೆ ನಮ್ಮ ಶಕ್ತಿ ಪ್ರದರ್ಶನ ಜಾತ್ಯಾತೀತವಾಗಿ ನಮ್ಮ ಪಕ್ಷಾತೀತ ಮಾಡುವ ಭಾವನೆಗಳು ನಮಗೆ ಬರುತ್ತವೆ. ಹೀಗಾಗಿ ಮೊದಲನೇ ಸಾರಿ ಮಾಡೋದ್ರಿಂದ ಮುಂದಿನ ದಿನಗಳು ನಾವು ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯಾರೇ ಬಂದರೂ ಕೂಡ ನಾವು ವೇದಿಕೆಗಳು ಬಂದಿರ್ತಕ್ಕಂಥ ಒಂದ್ಸಾರಿ ವೇದಿಕೆ ಊಟ ತಿಂದ ಮಾಡಿಸ್ಬೇಕಾಗ್ತದೆ. ಇಲ್ಲಿ ಬಂದಾಗ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಊಟಕ್ಕೆ ಹೀಗೆ ಬರ್ತಾರೆ. ಇದು ವ್ಯವಸ್ಥೆ ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ನಮ್ಮ ಮನೆಗಳಿಗೆ ಅಷ್ಟೇ ಅದಕ್ಕೋಸ್ಕರ ಶಕ್ತಿ ಹೀಗೆ ಆಗ್ತದೆ. ಈ ಹೀನತೆಯನ್ನು ನಾವು ತುಂಬಿಸ್ಕೋಬೇಕಾಗುತ್ತೆ. ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ಜಾತಿ ಉಳಿದ್ರೆ ಕೂಡ ಜಾತಿ ಸಂಬಂಧಗಳು ಹಂಚ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಹಿಂದೆ ನಮ್ಮ ತಿಮ್ಮಪ್ಪನವರು ತಂದೆಯವರು ಕಾಂಟ್ಯಾಕ್ಟ್ ತಿಮ್ಮಪ್ಪನವರು ಇದ್ದರು. ಒಂದ್ಸರಿ ಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಇವನೇ ಕಾಣ್ತಾನೆ, ಯಾರು ಕಾಣೋದು ಒಬ್ಬರೇ ಗಂಟೆಯ ಹಿಂದುಳಿದ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ನಾವು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೋರೆ ಆಗಿರ್ತಕ್ಕಂಥ ಅಂಗಡಿಗೆಯವರು ಕೂಡ ಮಂತ್ರಿ ಆಗಿದ್ದಾರೆ. ಅವರು ಬರೀ ಪೀಸನ್ನು ಮಾತ್ರ ಅಲ್ಲ, ಜನಾಂಗಕ್ಕೂ ಹಿರಿಯರಾಗಿರ್ತಕ್ಕಂಥದ್ದು. ನಾವು ಈ ವೇತನದಲ್ಲಿ ಏನಾದ್ರು ಹೇಳತಕ್ಕಂಥ ಅಂಗಡಿಯವರು ಈ ಜಾತಿ ಹೆಸರಿನಲ್ಲಿ ಅವರು ಮಂತ್ರಿ ಆಗಿರ್ತಕ್ಕಂಥದ್ದು. ಮಂತ್ರಿ ಒಂದು ಕಡೆ ಬಿಟ್ಟು ಜಾತಿ ಕೂಡ ನಾವು ಹೆಚ್ಚಿಗೆ ಒಬ್ಬ ತಾಯಿ ಆಗಿರ್ತಕ್ಕಂಥವ್ರು 4 ಜನ ಮಕ್ಕಳು ಜೊತೆ ಚಿಕ್ಕ ಮಗುವಿಗೆ ಮಾತಾಡುತ್ತಾರೆ. ನಮ್ಮ ಜಾತಿ ದೊಡ್ಡವರಾಗಿರ್ತಕ್ಕಂಥವ್ರು ಕೂಡ ಜಾತಿ ಮೇಲೆ ಸ್ವಲ್ಪ ನಾವು ಕಣ್ಣು ಹಿಡಬೇಕಾಗ್ತದೆ. ಜಾತಿಗೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಈ ಜಾತಿ ಬರಬೇಕಾಗಿರ್ತಕ್ಕಂಥ ಸೌಲಭ್ಯ ಎಲ್ಲಿ ಕಲಿತಿದ್ರು ಅಲ್ಲಿ ನಡೀತಕ್ಕಂಥ ಕೆಲಸಕ್ಕೆ ಬಂದು ಸರ್ಕಾರದಲ್ಲಿರ್ತಕ್ಕಂಥದ್ದು ಅಧಿಕಾರದಲ್ಲಿರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಅದನ್ನ ನಾನು ವೇದಿಕೆಗಳು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಕಠಿಣವಾಗಿರ್ತಾವ ಮಾತುಗಳು. ಆ ವಿಡಿಸೋದ್ರಲ್ಲಿ ನಮ್ಗೆ ಇಷ್ಟ ಇದ್ರೆ ಮುಂದಿನ ಸಲ ಕಲೀರಿ, ಇಲ್ಲಾಂದ್ರೆ ಬೇಡ ನಾವು ಅಲ್ಲೇ ಇದ್ದು ನಾವು ಮಾಡ್ಕೊಳ್ತೇವೆ ನಮ್ಮ ಕೆಲಸ. ನಾನಂತೂ ನಿಮ್ಮ ಜೊತೆಗೆ ಯಾವತ್ತೂ ನನಗೆ ರಾಜಕೀಯ ಇಲ್ಲ. ವಿಶ್ವಾಸ ನಮ್ಮ ಹೋರಾಟಕ್ಕೆ
ನಾವು ಉಳಿದವರು ತುಳುಕಿಲಾಗಿರ್ತಕ್ಕಂಥ ನಮ್ಮ ಹಕ್ಕು ಅಧಿಕಾರವನ್ನು ಹಕ್ಕನ್ನು ಅನ್ನೋ ಅಭಿಮಾನ ಇರಬೇಕು. ಆ ಪ್ರೀತಿ ವಿಶ್ವಾಸ ಇರಬೇಕು. ಆ ವಿಶ್ವಾಸದ ಮುಂದುವರೆದ ಸಂದರ್ಭದಲ್ಲಿ ಆ ಸಮಾಜಕ್ಕೆ ಒಂದು ಗೌರವ ಕೊಟ್ಟಂಗಾಗುತ್ತೆ. ಇಮ್ಮಡಿ ಸಿದ್ದೇಶ್ವರ ಅವರ ಜಾತಿಯಲ್ಲಿರ್ತಕ್ಕಂಥದ್ದು ಒಂದು ಯೋಗ್ಯರಾಗಿ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ನಾವು ಕಾಲೇಜಲ್ಲಿ ಹೋಗ್ತಾ ಇದ್ದೀವಿ, ಸರ್ವಿಸ್ ಇರಬೇಕಾದ್ರೆ ನಮ್ಮ ತಿಮ್ಮಪ್ಪವರು ನಮ್ಮ ಕ್ಲಾಸ್ಮೇಟ್ ಡಿಗ್ರಿ ಹೋಗ್ಬೇಕಾದ್ರೆ ಹೇಳಿ ರಾತ್ಪುರಕ್ಕೆ ಅವಾಗ ಬಂದು ಹೋಗ್ತಾ ಇರ್ತೀವಿ. ಯಾಕಂದ್ರೆ ಮಹಾರು ಹೆಣ್ಣು ಪರ್ಚೇಸಿಂಗು ಅದಕ್ಕೆ ಇಟ್ಕೊಂಡು ಹೋಗ್ಬೇಕು. ನಾವು ಬಂದು ಊರ ಹೇಳಿದ್ರೆ ನಾನು ಈಗ ಒಂದು 10-20 ಜನ ಯಾವಾಗ ಇರ್ತಾ ಇದ್ದೆ. ಆ 20 ಜನ ಕೆಲವು ಒಕ್ಕಳಿಗೆ ತಿನ್ಬೇಕು ಬರ್ತಿದ್ರು, ಕೆಲವು ಖಾರ ಮಂಡಕ್ಕಿ ತಿನ್ಬೇಕು ಬರ್ತಿದ್ರು, ಕೆಲವು ಇಡ್ಲಿ ತಿನ್ಬೇಕು ಬರ್ತಿದ್ರು. ಆಗ ನೋಡೋರಿಗೆ ಏನಿತ್ತು, ಒಬ್ಬೊಬ್ಬ ಗೋಪಾಲಕೃಷ್ಣ ಎಲ್ಲಿರ್ತಾರೆ ಜನ ಇರ್ತಾರಪ್ಪ. ಆ ಉದ್ದೇಶ ನನ್ನ ರೊಕ್ಕ ಜೋರು ಕಾಣೆ ಆಗೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆಗ ನನ್ನ ಸಂಘಕ್ಕೆ ನನ್ನ ಶಕ್ತಿ ಏನಂತೀವಿ ಅವರ ದೃಷ್ಟಿಯಿಂದ ಯಾವ ಕೂಡ ನಾನೇಪ ನೀ ಜೊತೆ ಗಣೇಶ್ ಮಟ್ಟೆ ఎవరు ತರಪ್ಪ నీ ಜೊತೆ ಮಾರಾಟ ತಲೆಸೋದು ಸೌರಕ್ಕೆ ಯಾವುದು ಒಕ್ಕಡಿ ಇವೆಲ್ಲ ಅದು ಗೊತ್ತಿಲ್ಲ ಪಾಪ ನೀವು ಪರಿಸ್ಥಿತಿ ನಾವು. ಹೀಗಾಗಿ ಆ ಲಾಸ್ಟ್ಗೆ ಏನು ಮಾಡೋದಂದ್ರೆ ಅಪ್ಪ ನೀವು ಒಳ್ಳೆ ಯೋಗ ಐತೆ ಮುಂದೆ